ಸುತ್ತೂರಿನಲ್ಲಿರುವ JSS ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಕ್ಲಸ್ಟರ್ ಮಟ್ಟದ ಶೈಕ್ಷಣಿಕ ವಿಜ್ಞಾನ ವಸ್ತು ಪ್ರದರ್ಶನ. ಸುಮಾರು ಇಂದು 130ಕ್ಕೂ ಶೈಕ್ಷಣಿಕ ವಿಜ್ಞಾನದ ವಸ್ತು ಪ್ರದರ್ಶನವನ್ನು ಭಾಳ ಅದ್ಭುತವಾಗಿ ವಿದ್ಯಾರ್ಥಿಗಳು ಮಾಡಿದ್ದಾರೆ. 130ಕ್ಕೂ ಹೆಚ್ಚು ವಸ್ತು ಪ್ರದರ್ಶನಗಳನ್ನ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಮಾಡೋಣ. ಒಂದೊಂದಾಗಿ ವೀಕ್ಷಿಸ್ತಾ ಹೋಗೋಣಗಳೆಲ್ಲನೂ. ಸುಮಾರು 130ಕ್ಕೂ ಹೆಚ್ಚು JSS ಪ್ರೌಢಶಾಲಾ ವಿದ್ಯಾರ್ಥಿಗಳು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ವಸ್ತು ಪ್ರದರ್ಶನವನ್ನು ಮಾಡಿದ್ದಾರೆ. ನಕ್ಷತ್ರ ಪುಂಜಗಳನ್ನು ಭಾಳ ಲೈಟಿಂಗ್ಸನ್ನು ಅರೇಂಜ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದಾಗಿ ವೀಕ್ಷಣೆಯನ್ನು ಮಾಡ್ತಾ ಹೋಗೋಣ. ಉಪಗ್ರಹಗಳ ಸಂವಹನ ಇದೆ. ಭಾರತೀಯ ಉಪಗ್ರಹಗಳು ಇದು ಕ್ಲಸ್ಟರ್ ಮಟ್ಟದ ಶೈಕ್ಷಣಿಕ ಒಂದು ವಿಜ್ಞಾನ ವಸ್ತು ಪ್ರದರ್ಶನ. ಸುಮಾರು 130ಕ್ಕೂ ಹೆಚ್ಚು ವಸ್ತು ಪ್ರದರ್ಶನವನ್ನು ಸುತ್ತೂರು ಪ್ರೌಢಶಾಲೆಯ ಶಾಲೆಯಲ್ಲಿ ಮಾಡಲಾಗಿದೆ. ಈಗ ಯಾವ್ಯಾವ ಸ್ಕೂಲ್ ಬಂದಿದ್ದಾವೆ? ಯಾವ್ಯಾವುದಿದೆ ಸುತ್ತೂರು? ಆಮೇಲೆ ನಂಜನಗೂಡು JSS, ಹಳ್ಳಿಕೆರೆ ಉಂಡಿ, ಆಮೇಲೆ 16 ಮಾದೇವಪುರ, ಇನ್ನು ಹಲವಾರು ಶಾಲೆಗಳು ಬಂದಿದೆ. ಕ್ಲಸ್ಟರ್ ಮಟ್ಟದ ಶಾಲೆಗಳು ಬಂದಿದ್ದಾರೆ. ಲಾಂಚ್ ಏನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ನಮ್ಮ ಹೆಸರು ವಿಜಯಕುಮಾರ್. ಯಾವ ಸ್ಕೂಲು? ಸುತ್ತೂರು. ಯಾವ ಕ್ಲಾಸು? ಹೇಳಿದ್ರ ಬಗ್ಗೆ. ನಮ್ಮ ಮಾದರಿ ಹೆಸರು ನ್ಯೂಟನ್ ಚಲನೆ 2ನೇ ನಿಯಮ ಸರ್. ನ್ಯೂಟನ್ ಅನ್ನೋ ವಿಜ್ಞಾನಿ 3 ನಿಯಮಗಳು ಕಂಡುಹಿಡಿದ್ರು ಚಲನೆ ಮೇಲೆ. ಅದನ್ನು ನಾವು 2ನೇ ನಿಯಮ ತಗೊಂಡು ಪ್ರಯೋಗ ಮಾಡಿದ್ವಿ ಸರ್. ಇದು ವಸ್ತುಗಳ ಚಲನೆ ಉಂಟಾಗೋದನ್ನು ಸೂಚಿಸುತ್ತೆ ಸರ್. ಒಂದು ಯಾವುದೇ ವಸ್ತುಗೆ ಬಲದ ಅಗತ್ಯ ಸರ್. ಬಲ ಎಷ್ಟು ಅಗತ್ಯ, ಎಷ್ಟು ಹಾಕಬೇಕು, ಎಷ್ಟು ಹಾಕಿದ್ರೆ ಅಂತ ಮುಂದೋಗುತ್ತೆ, ಅದ್ರ ಬಗ್ಗೆ ಪ್ರಯೋಗ ಮಾಡಿದ್ರೆ ಇದ್ರ ಮೂಲಕ ಮಾಡ್ತೀವಿ ಸರ್. ವೇಗದ ಕೋಶ ಸರ್. ವೇಗದ ಕೋಶ ಅಂದರೆ ಸ್ಪೀಡ್ ಸರ್. ಸ್ಪೀಡ್ ಹೆಚ್ಚಾಗಬೇಕಂದ್ರೆ ದ್ರವ್ಯರಾಶಿ ತೂಕ ಕಡಿಮೆ ಇರಬೇಕು ಸರ್. ಅದೇ ರೀತಿ ತೂಕ ಸ್ಪೀಡ್ ಕಡಿಮೆ ಆಗಬೇಕಂದ್ರೆ ದ್ರವ್ಯರಾಶಿ ಜಾಸ್ತಿ ಇರಬೇಕು ಸರ್. ಅದ್ರ ಮೇಲೆ ಇದೆ ಸರ್ ಮಾಡೋದು ಸರ್. 2 ಬಾಲ್ಗಳಿವೆ ಸರ್. ನೋಡಿ ಸರ್, ಇಲ್ಲಿ ಯಾವುದು ತೂಕ ಇದೆ ನೀವು ನೋಡಿ. ಇದೇ ತೂಕ ಇದೆಯಲ್ಲ? ಹಾಂ ಸರ್. ನಾವು 2ರ ಮೇಲೆ ಒಂದೇ ಬಲ ಪ್ರಯೋಗ ಮಾಡ್ತೀವಿ ಸರ್. ಆದರೆ ಇವ್ರ ಸ್ಪೀಡ್ ನೋಡಿ ಸರ್ ಯಾವ ಥರ ಮುಚ್ಚಿದ. ಸರ್ 25 ನ್ಯೂಟನ್ ಮೀಟರ್ ಸ್ಕ್ವೇರ್ ಸೆಂಟಿಮೀಟ್ರಲ್ಲಿ ಪ್ರಯೋಗ ಮಾಡ್ತೀವಿ ಸರ್. ಅದು ನೋಡಿ ಸರ್ ಇಷ್ಟೇ. ಅಲ್ಲಿ ಹೋಯ್ತು ಸರ್. ಇದೇ ಬಲ ಸೇಮ್ ಸರ್. ಇದು ವೇಟ್ ಇರೋ ಬಲ ಸರ್. ಇದಕ್ಕೂ ಅಷ್ಟೇ ಸೇಮ್ ಬಲ ಆಗ್ತದೆ ಸರ್. ಈ ಬಲ ನೋಡಿ ಸರ್ ಅಷ್ಟೇ. ಇದೆ ಸರ್. ಕಡಿಮೆ ವೇಗ ಕಡಿಮೆ ಆಗುತ್ತೆ. ತೂಕ ಜಾಸ್ತಿ ಇದ್ದಷ್ಟು ವೇಗ ಕಡಿಮೆ ಆಗುತ್ತೆ ಸರ್. ತೂಕ ಜಾಸ್ತಿ ಇದ್ದಷ್ಟು ವೇಗ ಕಡಿಮೆ ಆಗುತ್ತೆ. ತೂಕ ಕಡಿಮೆ ಇದ್ದಷ್ಟು ವೇಗ ಜಾಸ್ತಿ ಆಗುತ್ತೆ. ಈ ನಿಯಮ ನ್ಯೂಟನ್ ಚಲನೆ 2ನೇ ನಿಯಮ. ನಿಯಮ ತಗೊಂಡು ಸರ್ ವಿಜ್ಞಾನಿಗಳು ಸರ್
ರಾಕೆಟ್ ಉಡಾವಣೆ ಮಾಡ್ತಾರಲ್ಲ ಸರ್, ಆ ರಾಕೆಟಲ್ಲಿ ಎಷ್ಟು ಇಂಧನ ತುಂಬಬೇಕು ಅದ್ರ ಸಾಮರ್ಥ್ಯ ಎಷ್ಟು ಇದರಿಂದ ಕಂಡುಹಿಡಿತಾರೆ ಸರ್. ಮತ್ತು ಈಗ ದೊಡ್ಡ ದೊಡ್ಡ ವಸ್ತುಗಳು ಸರ್ ಸರಿಸ್ಬೇಕು ಸರ್, ಆ ಸರಿಸೋಕೆ ಒಬ್ಬರಿಂದ ಆಗಲ್ಲ ಸರ್, ಅದು ತೂಕ ಜಾಸ್ತಿ ಇರುತ್ತೆ ಸರ್. ಅದನ್ನು ಜಾಸ್ತಿ ಜನ ಸೇರಿದ್ರೆ ಸರಿಸ್ಬೋದು ಸರ್. ಅದಕ್ಕೆಂದ್ರೆ ಸರ್ ಆ ದ್ರವ್ಯರಾಶಿಗಿಂತ ನಮ್ಮ ತೂಕ ಜಾಸ್ತಿ ಇರೋದನ್ನ ಸರಿಸ್ಬೋದು ಸರ್. ಈ ನೀವು ಮುಖಾಂತರ ಬಂದ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ಸ್. ಭೂಕಂಪ ಸೂಚಕ ಆ ಕಡೆ ದಿವಸ ಒಂದು ವಿಡಿಯೋ ಮಾಡ್ತಾ ಇದ್ವಿ. ಹೌದು ಮಾಡ್ತಾ ಇದ್ವಿ. ಏನು ವಿವರಣೆ ಕೊಡ್ತೀರಾ? ಏನಿದು ಹೆಚ್ಚುತ್ತಿರುವ ಜಾಗತಿಕ ತಾಪಮಾನ ಜೀವಸಂಕುಲದ ಅವಸಾನ ಬಗ್ಗೆ ವಿವರಣೆ ಎಕ್ಸ್ಪ್ಲೇನ್ ಮಾಡಿದ್ದು. ಈಗ ತುಂಬ ಸಮಸ್ಯೆ ಆಗ್ತಾಯಿದೆ, ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ಅಲ್ಲೇ ಮಾಡಿ. ನಾವು ತಯಾರಿಸಿರುವ ಮಾದರಿ ಹೆಸರು ಹೆಚ್ಚುತ್ತಿರುವ ಜಾಗತಿಕ ತಾಪಮಾನದ ಜೀವಸಂಕುಲಕ್ಕೆ ಆವಾಸ. ನಮ್ಮ ದೇಶ ಮಾಡಿಸುವ ಉದ್ದೇಶವೇನೆಂದರೆ ಭೂಮಿಯ ಮೇಲೆ ಸರಾಸರಿ ಉಷ್ಣತೆ ಹೆಚ್ಚಾಗುತ್ತಿದೆ. ಜಾಗತಿಕ ತಾಪಮಾನ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸುವುದು. ನಿಮಗೆ ಗೊತ್ತಿದೆ ಸರ್, ಇಡೀ ವಿಶ್ವವೇ ಎದುರಿಸುತ್ತಿರುವ ಬಹುದೊಡ್ಡ ಸಮಸ್ಯೆ ಜಾಗತಿಕ ತಾಪಮಾನ. ಜಾಗತಿಕ ತಾಪಮಾನ ಈ ಜಾಗತಿಕ ತಾಪಮಾನ ಹೆಚ್ಚಳ ಎಂದರೇನೆಂದರೆ ಈ ಹಸಿರು ಮನೆ ಅನಿಲಗಳು ಇರ್ತಲ್ಲ ಸರ್, ಇವೆಲ್ಲ ಹೆಚ್ಚಾಗಿ ವಾತಾವರಣಕ್ಕೆ ಸೇರಿದಾಗ ಜಾಗತಿಕ ತಾಪಮಾನ ಏರಿಕೆ. ಇದನ್ನೇ ಜಾಗತಿಕ ತಾಪಮಾನ ಏರಿಕೆ. ಜಾಗತಿಕ ತಾಪಮಾನ ಹೇಗೆ ಏರಿಕೆ ಆಗುತ್ತದೆ? ಮಾನವರು ತಮ್ಮ ಬದುಕಿಗೋಸ್ಕರ ಮರಗಿಡಗಳನ್ನು ಬೆಳೆಯುತ್ತಾರೆ. ಆ ಮರಗಿಡಗಳನ್ನು ಕಡಿಬೇಕೆಂದರೆ ಮಾನವರು ಕಾರ್ಖಾನೆಗಳನ್ನು ಸೃಷ್ಟಿಸುತ್ತಾರೆ. ಆ ಹೊರ ಹೊಗೆಗಳೆಲ್ಲ ಈ ಮೇಲೆ ಆಗ ಸೂರ್ಯನ ಶಾಖ ನೇರವಾಗಿ ಐಸ್ ಕ್ಯೂಬ್ಗಳೆಲ್ಲ ಅವಾಗೆಲ್ಲ ಪ್ರವಾಹವಾಗಿ ಸರ್, ಇದರಿಂದ ಆಗ ದುಷ್ಪರಿಣಾಮಗಳೇನೆಂದರೆ ಇಲ್ಲಿ ಹಿಮ ಮಂಜುಗಡ್ಡೆಗಳೆಲ್ಲ ಕೆರಗುತ್ತವೆ ಸರ್. ಈ ಕರಗಿದಾಗ ಇಲ್ಲಿ ನೋಡಿ ಸರ್, ಇಲ್ಲಿ ಮನೆಗಳು ಮತ್ತು ವಾಹನಗಳೆಲ್ಲ ತೊಂದರೆ ಆಗುತ್ತೆ ಜನಗಳಿಗೆ ಸರ್. ಮತ್ತು ಇಲ್ಲಿ ಒಂದೊಂದು ಕಡೆ ಜಾಗತಿಕ ತಾಪಮಾನ ಏರಿಕೆ ಆದಾಗ ಒಂದು ಕಡೆ ಬರಗಾಲ ಬರುತ್ತೆ ಸರ್, ಒಂದು ಕಡೆ ಜಾಸ್ತಿ ಮಳೆ ಬರುತ್ತೆ. ಆಗ ಜನಗಳಿಗೆ ತೊಂದರೆ ಆಗುತ್ತೆ. ಹಾಗೂ ಚಂಡಮಾರುತಗಳು ಈಗ ಡೆಲ್ಲಿಲಿ ಆಗ್ತಾ ಇದೆಯಲ್ಲ, ದೆಹಲಿಲಿ ಜಾಸ್ತಿ ಆಗ್ತಾ ಇದೆ. ಉಸಿರಾಟಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ. ಶ್ವಾಸಕೋಶ ಕಾಯಿಲೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಆಕ್ಸಿಜನ್ ಸಿಗ್ತಿಲ್ಲ. ಅಂದರೆ ಜಾಗತಿಕ ತಾಪಮಾನ ಹೆಚ್ಚಾದಷ್ಟು ಜೀವಿಗಳಲ್ಲದೆ ಮನುಷ್ಯನಿಗೂ ಕೂಡ, ಮನುಷ್ಯನಿಗೂ ಒಂದು ಜೀವಿ ಅಲ್ವಾ, ತುಂಬ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಇದನ್ನು ಎದುರಿಸೋಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳೇನೆಂದರೆ ಹೆಚ್ಚೆಚ್ಚು ಮರಗಳನ್ನು ಬೆಳೆಸಬೇಕು. ಈ ಕಾರ್ಖಾನೆಗಳ ಹೊಗೆ ಬರುತ್ತಲ್ಲ ಸರ್, ಇದನ್ನು ಬಳಸಬೇಕಾದ್ರೆ ಇದನ್ನ ಹೊಗೆಯನ್ನು ಫಿಲ್ಟರ್ ಮಾಡಿಬಿಡ್ಬೇಕು ಸರ್. ಆಗ ವಾತಾವರಣಕ್ಕೆ ಏನು ತೊಂದರೆ ಆಗೋದಿಲ್ಲ. ಅಂದರೆ ಕಾರ್ಖಾನೆಯಿಂದ ಬಿಡುವಂಥ ಹೊಗೆಗಳನ್ನ ಫಿಲ್ಟರ್ ಮಾಡಿ ಬಿಡಬೇಕು. ಆಮೇಲೆ ನದಿ ಆವಾಗ ಏನು ತೊಂದರೆ ಆಗೋದು. ಮತ್ತು ವಾಹನಗಳಿರ್ತಲ್ಲ ಸರ್, ಅದನ್ನು ಕಡಿಮೆಯಾಗಿ ಬಳಸಬೇಕು. ವಾಹನಗಳಲ್ಲಿ ಬಿಡ್ತಕ್ಕಂಥ ಕಾರ್ಬೋಹೈಡ್ರೇಟ್ಸ್ ಏನೋ ಬರುತ್ತಲ್ಲ, ಅದು ಕಡಿಮೆ ಮಾಡೋದು ಸರ್. ಅದರಿಂದ ಇವೆಲ್ಲನೂ ನಾವು ಪರಿಹಾರ, ಜಾಗತಿಕ ತಾಪಮಾನವನ್ನು ಹೇಗೆ ನಿಯಂತ್ರಿಸ್ಬೋದು ಅಂತ. ಆಯಿತು, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ. ಥ್ಯಾಂಕ್ ಯು. ನೀನು ಮಾಹಿತಿ ಹಚ್ಚಿದ ಕೋನಗಳ ವಿಧಗಳು ಮಾತಾಡಿ. ಈ ಮಾದರಿಯ ಉದ್ದೇಶವೇನೆಂದರೆ ಅಳತೆಗೆ ಅನುಗುಣವಾಗಿ ಕೋನಗಳ ವಿಧಗಳನ್ನು ತಿಳಿಸುವುದು. 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅಂತಹ ಕೋನವನ್ನು ಲಘು ಕೋನ ಎನ್ನುತ್ತೇವೆ. 90 ಡಿಗ್ರಿಗೆ ಸಮನಾಗಿದ್ದರೆ ಅಂತಹ ಕೋನವನ್ನು ಲಘು ಕೋನ ಎನ್ನುತ್ತೇವೆ. 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅಂತಹ ಕೋನವನ್ನು ಅಧಿಕ ಕೋನ ಅಥವಾ ವಿಶಾಲ ಕೋನ ಎನ್ನುತ್ತೇವೆ. 180 ಡಿಗ್ರಿಗೆ ಸಮನಾಗಿದ್ದರೆ ಅಂತಹ ಕೋನವನ್ನು ಸರಳ ಕೋನ ಎನ್ನುತ್ತೇವೆ.
ಮಾಡಿಸಿ ಸರ್ ಮಾಡಿಸಿ. ಏನು ಸರ್ ಇದು? ಹಾಂ ಹಾಂ ಸರ್ ಒಟ್ಟು ಎಷ್ಟು ಸ್ಕೂಲ್ಗಳಿದಾವೆ ಬಂದಿದ್ದಾವೆ ಸರ್ ಕ್ಲಸ್ಟರ್ ಮಟ್ಟಕ್ಕೆಲ್ಗೆ? ಎಷ್ಟು 130ಕ್ಕೂ ಮಾಡಸ್ಗಳು ಮಾಡಿದ್ದಾರೆ. ನಿಮ್ಮಿಂದ ಸಾಧ್ಯನಾ ಅಂತ ಅವರು ಏನಕ್ಕೆ ಸರ್ ಯೂಸ್ ಮಾಡೋದು? ಏನಿದೆ ಸರ್ ಅದು? ಅಂದರೆ ಥಿಂಕಿಂಗ್ ಪವರ್ ಇಂಪ್ರೂವ್ ಮಾಡ್ತಾರೆ ಸರ್. ಥಿಂಕಿಂಗ್ ಪವರ್, ಜ್ಞಾಪಕ ಶಕ್ತಿ. ನನಗೆ ನೋಡ್ತಾ ಇರೋದು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಆಟವನ್ನು DM ಮಹೇಶ್ ಅವರು ಆಡ್ತಾಯಿದ್ದಾರೆ. ಇದನ್ನು ಆಡ್ತಾ ಇದ್ದರೆ ನಮ್ಮಲ್ಲಿ ಒಂದು ಮಾನಸಿಕವಾದಂತಹ ಯೋಚನಾ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮಾಡಿ ಮಾಡ್ತಾರೆ. 4, 5, 6. ಓಕೆ ಸರ್. 1 2 1 2 3 4 5 6. ಓಕೆ. 1 ಜೋರಾಗಿ ಹೇಳಿ ಸರ್ ಸ್ವಲ್ಪ. 1 2 3 4 5 6. 1 2 3 4 5 6. 1 2 3 4 5 6. 1 2 3 4 5 6. ನೋಡಿ ನಾನು ಕಲರ್ ಮ್ಯಾಜಿಕ್. 3 4 5 6. 1 2 3 4 5 6. 1 2 3 4 5 6. 1 2 3 4 5 6. 1 2 3 4 5 6. 1 2 3 4 5 6. 1 2 3 4 5 6. ಮೆಂಟಲ್ ಅಬಿಲಿಟಿ. ಸರಿ, ಥ್ಯಾಂಕ್ ಯು ಸರ್. ಮಾಡ್ತೀರಾ? 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 ಇದು ಟ್ರಾಫಿಕ್ ಪಬ್ಲಿಸಿಟಿ ಆಗಲಿ ಮೇಡಮ್. ಓಕೆ ಆಯ್ತು ಬಾ ಹೇಳ್ತಾರೆ. ಏನಿದು? ಗ್ರಾಫ್ ಮಾಡೋದು ಇದು ಗುಣಲಕ್ಷಣ. ಏನು ನೀವೇ ಮಾಡಿ ನೋಡಿ. ಏನಿದು ಹೇಳಪ್ಪ ನಮಗೊಂದು ಸ್ವಲ್ಪ ಇದು. ಸರ್ 1 ಗೆ 1
ಹಾಂ 1ಗೆ 1 ಅಟ್ಯಾಚ್ ಮಾಡಬೇಕು, ಹಾಂ 2ಗೆ 2 ಅಟ್ಯಾಚ್ ಮಾಡಬೇಕು, ಹಾಂ 3ಗೆ 3 ಅಟ್ಯಾಚ್ ಮಾಡಬೇಕು. ಬಟ್ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಂಗಿಲ್ಲ. ಓ ಆ ಥರ ನೀವು ಮಾಡಿ ನೋಡ್ಸೋಣ ಈಗ ಇದು ಮಾಡಿ ಸರ್, ನೀವೇ ಮಾಡಿ ಸರ್. ನಾನು ಮೊಬೈಲ್ ಇಟ್ಕೊಂಡಿದ್ದೀನಿ ಈಗ ಆಯಿತು. ಲೈನ್ ಆಗಬೇಕು ಸರ್. ಎಳಿಬೇಕಾ? 2ಗೆ 2 ಅಟ್ಯಾಚ್ ಮಾಡಬೇಕು ಸರ್. ಮತ್ತೆ ಈ ಥರ ಒಂದು ಲೈನ್ ಮೇಲೆ ಒಂದು ಲೈನ್ ಬರೋಂಗಿಲ್ಲ ಸರ್. ಓ ಹೋ ನೀವಿ ಮಾಡಿ ನೋಡಿ, ನೀವೇ ಮಾಡಿ ನೋಡಿ. ಮೇಡಮ್ ಇದು ಬರೋ ಮುಂದಕ್ಕೆ ಹಾಕ್ಬೇಕು. ಹಾಂ ಸರ್ ಎಷ್ಟು ಸರ್? ಮಾಡಿ ಸರ್ ಮಾಡಿ. ಏನು ಎಕ್ಸ್ಪ್ಲೇನ್ ಮಾಡಿ ಮೇಡಮ್. ಎಕ್ಸ್ಪ್ಲೇನ್ ಮಾಡ್ತಾರೆ ಕೇಳಿ ಅಂತಂದಿದ್ದ ಎಕ್ಸ್ಪ್ಲೇನ್ ಮಾಡಿ ನೀವು ಕೇಳಿ ಮಾಡ್ತೀವಿ. ಅಲ್ಲಿ ಬನ್ನಿ ನೆಕ್ಸ್ಟ್. ಇವರ ಸಕ್ರಿಯ ದೈನಿಕ ಚಲನೆ ಏನಪ್ಪ ಹೇಳ್ತಾರೆ ಇಷ್ಟ ಮಾಡ್ತೀಯ ಕೊಡುವವರನ್ನು ಸರಿ. ನಾವು ಈ ಭೂಮಿಯಲ್ಲಿ ವಾಸಿಸ್ತಾ ಇದ್ದೀವಿ, ಇಲ್ಲಿ ಜೀವಿಸ್ತಾ ಇದ್ದೀವಿ ಕೂಡ. ಆದರೆ ನಾವು ಈ ಭೂಮಿಯಲ್ಲಿ ಹಲವಾರು ಪ್ರಕೃತಿಯಿಂದ ಹಲವಾರು ಸೌಲಭ್ಯನ ಪಡಿತೀವಿ, ಸೂರ್ಯನಿಂದ ಇರ್ಬೋದು, ಪ್ರಕೃತಿಯಿಂದ ಇರ್ಬೋದು. ಆದರೆ ಭೂಮಿಯಲ್ಲಿರೋ ಹಲವಾರು ಜನರಿಗೆ ಇದ್ರ ಬಗ್ಗೆ, ಭೂಮಿಯ ಬಗ್ಗೆ ಪರಿಕಲ್ಪನೆ ಇಲ್ಲ. ಈ ಪರಿಕಲ್ಪನೆನ ಜನರಲ್ಲಿ ಮೂಡಿಸೋದೇ ನಮ್ಮ ಮಾಡಲು ಉದ್ದೇಶ. ಪೃಥ್ವಿ ಅಂದರೆ ಈ ಭೂಮಿಗೆ ಇರೋ ಇನ್ನೊಂದು ಹೆಸರು. ಈ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತೆ ಸರ್. ಅದಕ್ಕೆ ನಮಗೆ ಸೂರ್ಯ ಆಗಲಿ, ನಕ್ಷತ್ರ ಆಗಲಿ, ಚಂದ್ರ ಆಗಲಿ ಪೂರ್ವದಲ್ಲಿ ಉದಯಿಸೋ ಥರ ನಮಗೆ ಅನಿಸುತ್ತೆ ಸರ್. ಇದರಿಂದ ಸೂರ್ಯ ಈ ಭೂಮಿಗೆ 2 ರೀತಿ ಚಲನೆ ಇದೆ. ಒಂದು ದೈನಿಕ ಚಲನೆ, ಇನ್ನೊಂದು ವಾರ್ಷಿಕ ಚಲನೆ ಅಂತ. ಈ ದೈನಿಕ ಚಲನೆ ಅಂತ ಏನಪ್ಪ ಅಂತಂದರೆ, ಭೂಮಿ ತನ್ನ ಸುತ್ತೋದನ್ನ ಸುತ್ತಕ್ಕೆ 24 ಗಂಟೆ ತಗೊಳುತ್ತೆ, ಅಂದರೆ 1 ದಿನ. ಅದಕ್ಕೆ ನಾವು ಇದನ್ನು ದೈನಿಕ ಚಲನೆ ಅಂತೀವಿ. ಇನ್ನು ವಾರ್ಷಿಕ ಚಲನೆ ಅಂತ ಏನಂದರೆ, ಭೂಮಿ ತನ್ನ ಸ್ಥಾನದಿಂದ ಸೂರ್ಯನನ್ನು ಸುತ್ತಿ ಮತ್ತೆ ಅದೇ ಸ್ಥಾನಕ್ಕೆ ಬರೋಕ್ಕೆ 365 ದಿನ ತಗೊಳುತ್ತೆ ಸರ್. 65ರಿಂದ 66 ಅಂದರೆ 1 ವರ್ಷ. ಅದಕ್ಕೆ ಈಗ ಬದಲಾವಣೆಗಳಾಗ್ತಾ ಇದ್ದಾವೆ. ರಾತ್ರಿ ಹಗಲು ಮತ್ತು ತಿಂಗಳಾಗ್ತಾ ಇದ್ದಾವೆ, ವರ್ಷಗಳಾಗ್ತಾ ಇದ್ದಾವಲ್ಲ, ಆ ಸಂಬಂಧಪಟ್ಟಂಗೆ ಕೃತ್ಯ ದೈನಿಕತೆ. ಓಕೆ, ಧನ್ಯವಾದಗಳು. ನೀವು ಸರ್ ಹೇಳ್ತೀರಾ ಸರ್? ಸ್ವತಂತ್ರ ಹೋರಾಟ ಹೇಳಮ್ಮ, ಹೇಳಿ ಎಕ್ಸ್ಪ್ಲೇನ್ ಮಾಡಿ. ನಮಗೆಲ್ಲ ಗೊತ್ತು. ಆಲ್ಮೋಸ್ಟ್ ಸುಭಾಷ್ ಚಂದ್ರ ಭಗತ್ ಸಿಂಗ್ ಆಲ್ಮೋಸ್ಟ್ ಎಲ್ಲ ಇವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು. ಇವರು ಸ್ವಾತಂತ್ರ್ಯ ಹೋರಾಟ ಅಜ್ಞಾತ ಅಜ್ಞಾತ ವೀರರು ಅಂತಂದರೆ ಯಾವ ರೀತಿ ಗೊತ್ತೇ ಇರಲ್ಲ. ಬರೀ ಕೆಲವ್ರು ಮಾತ್ರ ಹೇಳ್ತಾ ಇರ್ತೀವಿ ನಾವು ಅಷ್ಟೇ. ನಾವು ನೋಡಿ, ಕೆಲವ್ರು ಮಾತ್ರ ಹೇಳ್ತಾ ಇರ್ತೀವಿ. ವೀರೇಂದ್ರ ಕುಮಾರ್ ಘೋಷ್, ಅರವಿಂದೋ ಘೋಷ್, ಫೋರನ್ ಭೀಮ್ ಯಾರು ಅಂತ ಗೊತ್ತೇ ಇಲ್ಲ. ಆದರೆ ಇವರು ಕೂಡ ಸ್ವತಂತ್ರ ಹೋರಾಟಗಾರರಲ್ಲಿ ಭಾಗವಹಿಸಿದ್ದಾರೆ. ಅಂದರೆ ನಮಗೆ ಗೊತ್ತಿರೋದಿಲ್ಲ. ಕೆಲವ್ರು ಮಾತ್ರ ನಾವು ಹೇಳ್ತಾ ಇರ್ತೀವಿ, ಗಾಂಧೀಜಿ ಹೇಳ್ತೀವಿ, ಸುಭಾಷ್ ಚಂದ್ರ ಬೋಸ್ ಹೇಳ್ತೀವಿ. ಇಲ್ಲ ಕೆಲವ್ರು ಮಾತ್ರ ನಾವು ಹೆಸರನ್ನು ಹೇಳ್ತಾ ಇದ್ದೀವಿ. ಇವರು ಕೂಡ ಸ್ವತಂತ್ರ ಹೋರಾಟಗಾರರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಅದನ್ನು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಭಾಳ ಅದ್ಭುತವಾಗಿ ಅದನ್ನು ಹೊರಗೆ ತೆಗೆಯುವಂತಹ ಒಂದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರ ಹೆಸರುಗಳನ್ನ ಗುರುತಿಸಿ ಅವ್ರ ಫೋಟೋನು ಹಾಕಿ ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಯಾರು ಗೊತ್ತಿಲ್ಲ, ಹನುಮಂತಪ್ಪ ನಾಯಕ ಅಂತ ಹೇಳಿ. ಯಾವ ಸ್ಕೂಲಿಂದು ಇಲ್ಲ ಹೇಳಿ. ಓಕೆ, ಇದೇನು? ಹಾಂ, ಇದ್ರ ಮಹತ್ವ ಇದನ್ನು ತಿಳಿಸ್ಕೊಡೋದೇ. ರೇಖೆ ನಾವು ಹೇಗೆ ವೇಳೆಯನ್ನು ಅಳಿತೀವಿ ಅನ್ನೋದೇ ಇದ್ರದ್ದು ಮಹತ್ವ ಸರ್. ಅಂತಾರಾಷ್ಟ್ರೀಯ ದಿನ ಪ್ರಪಂಚದಾದ್ಯಂತ ಪರ್ಯಟನೆ ಮಾಡೋರು ಸರ್. ಹೇಗೆ ವೇಳೆಯನ್ನು ಅಥವಾ ದಿನ ಮತ್ತು ದಿನಾಂಕನ ಹೇಗೆ ಬದಲಾಯಿಸ್ಕೋಬೋದು ಅನ್ನೋದನ್ನ ಇದರಿಂದ ನೋಡ್ಕೋಬೋದು ಸರ್.
ಸ್ಟ್ಯಾಂಡರ್ಡ್ ಟೈಮ್ ಅಂದರೆ ಒಂದು ದೇಶದ ಮೇಲೆ ಯಾವುದೋ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸಿಟಿ ಮೇಲೆ ಯಾವ ಒಂದು ರೇಖಾಂಶ ಲೊಕೇಟ್ ಆಗಿದೆಯೋ ಆ ಒಂದು ರೇಖಾಂಶನ ಇಟ್ಕೊಂಡು ಇಡೀ ದೇಶ ಅದೇ ಗಳಿಗೆಯನ್ನು ಒಂದು ಅನುಸರಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಅದನ್ನು ಮಾಡ್ತದೆ ಸರ್. ಉದಾಹರಣೆಗೆ ನಮ್ಮ ದೇಶದಲ್ಲೂ ಕೂಡ 82.5 ಈಸ್ಟ್ ಲಾಂಗಿಟ್ಯೂಡ್ ಅಲಹಾಬಾದ್ ಮೇಲೋಗಿರುವಂತಹ ಒಂದು ರೇಖಾಂಶವನ್ನು ನಮ್ಮ ದೇಶದಲ್ಲಿ ಅಳವಡಿಸ್ಕೊಂಡಿದ್ದೀರಿ ಸರ್, ಭಾರತ ದೇಶದಲ್ಲಿ. ಹಾಗೆ ನೆಕ್ಸ್ಟ್ ಝೋನಲ್ ಟೈಮ್ ಅಂತ ಮಾಡ್ತಾರೆ ಸರ್. ಯಾಕಂದರೆ ಎಲ್ಲ ದೇಶಕ್ಕೂ ನಾವು ಸ್ಟ್ಯಾಂಡರ್ಡ್ ಟೈಮ್ನ ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂತಂದರೆ ಸ್ಟ್ಯಾಂಡರ್ಡ್ ಟೈಮ್ ಅಂದರೆ ಒಂದು ಲೈನನ್ನು ತಗೊಂಡು ಇಡೀ ದೇಶಕ್ಕೆ ಮಾಡಿರ್ಬೋದು. ಅದು ರಷ್ಯಾ ಅನ್ನೋ ದೊಡ್ಡ ದೇಶದಾಗಿದ್ದರಿಂದ ಅದಕ್ಕೆ ಒಂದೇ ರೇಖೆ ತಗೊಳಕ್ಕಲ್ಲ. ಒಂದು ದೇಶದಲ್ಲೇ ಒಬ್ಬರಿಗೆ ಕತ್ಲೆ ಆಗಿದೆ ಇನ್ನೊಂದಷ್ಟು ಜನಕ್ಕೆ ಇನ್ನು ಬೆಳಕಾಗಿದೆ ಇನ್ನೊಂದಷ್ಟು ಕತ್ಲೆ ಆಗುತ್ತೆ. ಆದ್ದರಿಂದ ಅವ್ರಿಗೆ ಆ ಥರ ಮಾಡೋಕ್ಕಾಗಲ್ಲ. ಅವ್ರಿಗೆ ಝೋನಲ್ ಟೈಮ್ ಅಂತ ಮಾಡ್ಕೊಂಡ್ರೆ ಒಂದೊಂದು ಝೋನ್ಸ್ 11 ಝೋನ್ಸ್ ಇರುತ್ತೆ. ಒಂದು ಝೋನ್ಸಿಂದ ಇನ್ನೊಂದು ಝೋನ್ಸ್ಗೆ 1 ಗಂಟೆ ವ್ಯತ್ಯಾಸ ಇರುತ್ತೆ ಸರ್. ಇನ್ನು ನೆಕ್ಸ್ಟು ಅಂತಾರಾಷ್ಟ್ರೀಯ ದಿನಾಂಕರೇಖೆ ಅಂದರೆ 180 ಡಿಗ್ರಿ ರೇಖಾಂಶ ಇರುತ್ತೆ ಸರ್. ಅದು ಪೆಸಿಫಿಕ್ ಸಾಗರದ ಮೇಲೆ ಆಗೋಗಿರುತ್ತೆ. ಇದೆ ಸರ್. ಇದು ಯಾಕೆ ಇದು ಗ್ರೀನ್ವಿಚ್ ರೇಖಾಂಶಕ್ಕೆ ವಿರುದ್ಧವಾಗಿದೆ ಸರ್. ಇದು ಯಾಕೆ ಅಂಗುಡೊಂದಾಗಿದೆ ಅಂತಂದರೆ ಇದು ಮಧ್ಯದಲ್ಲಿ ಭೂಭಾಗವನ್ನು ಕೂಡ ಆಗೋಗಿದೆ ಸರ್. ಅದಕ್ಕೋಸ್ಕರ ಇದು ಅಂಗುಡೊಂದಾಗಿ ಇದರಿಂದ ಏನು ಉಪಯೋಗ ಅಂತಂದರೆ ನಾವು ಇನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಾಗ ಗಳಿಗೆಯಿಂದ ಹೇಗೆ ದಿನಾಂಕನ ಹೇಗೆ ಚೇಂಜ್ ಮಾಡ್ಕೋಬೋದು. ಉದಾಹರಣೆಗೆ ನಾವು ಪೂರ್ವದಿಂದ ಪಶ್ಚಿಮಕ್ಕೆ ಅಂದರೆ ಏಷ್ಯಾದಿಂದ ನಾರ್ತ್ ಅಮೆರಿಕಕ್ಕೆ ಹೋದಾಗ ಏಷ್ಯಾದಲ್ಲಿ ಸೋಮವಾರ ಆಗುತ್ತೆ, ಅಲ್ಲಿ ಭಾನುವಾರ ಆಗಿರುತ್ತೆ ಸರ್. ಆಗ ಅಲ್ಲಿ ಇಲ್ಲಿಂದ ಅಲ್ಲಿಗೂ ಈಗ ಫ್ಲೈಟ್ ಸಿಸ್ಟಮ್ ಇರೋದ್ರಿಂದ ವಿತಿನ್ ಅವರ್ಸಲ್ಲಿ ಹೋಗ್ಬೋದು, ಹೊಂದಿದ್ದಲ್ಲ ಹೋಗ್ಬೋದು. ಅಲ್ಲೂ ಕೂಡ ಸೋಮವಾರನೇ ಇರುತ್ತೆ. ಯಾಕಂದರೆ ನಮಗೆ ಬೇಗ ಸೂರ್ಯ ಉಡೋದ್ರಿಂದ ಅಂದರೆ ಸೂರ್ಯ ಉಡಲ್ಲ ಉದಯವಾಗೋದ್ರಿಂದ ನಮಗೆ ಒಂದು ದಿನ ಏನಾಗುತ್ತೆ ಸರ್. ಸೋಮವಾರನ ನಾವು 2 ಬಾರಿ ನೋಡ್ಬೋದು, ಒಂದೇ ದಿನನ 2 ಬಾರಿ. ಬಟ್ ನಾರ್ತ್ ಅಮೆರಿಕದವರು ನಮ್ಮ ಏಷ್ಯಾಗೆ ಬಂದರೆ ಒಂದು ದಿನನ ಲಾಸ್ ಮಾಡ್ಕೊತಾರೆ ಸರ್. ಹೇಗಂದರೆ ಅವ್ರಿಗೆ ಶನಿವಾರ ಆಗಿದ್ರೆ ಇಲ್ಲಿ ನಮಗೆ ಭಾನುವಾರ ಆಗಿರುತ್ತೆ, ಅವ್ರು ಇಲ್ಲಿಗೆ ಬರೋದ್ರಿಂದ ಸೋಮವಾರ ಆಗಿರುತ್ತೆ. ಅದು ಭಾನುವಾರ ದಿನನ ಲಾಸ್ ಮಾಡ್ಕೊತಾರೆ ಸರ್. ಅದೇ ಒಂದು ಕಾನ್ಸೆಪ್ಟ್. ಯಾವ ಸ್ಕೂಲು? ಇದೇ ಸ್ಕೂಲು ಸರ್, ಸುತ್ತೂರು JSS. ಸುತ್ತೂರು. ಅಯೋಧ್ಯ ರಾಮ ಮಂದಿರನ್ನು ಭಾಳ ಅದ್ಭುತವಾಗಿ ಮತ್ತು ಮಾಡಲೆಲ್ಲ ಮಾಡಿದ್ದಾರೆ. ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಏನಿರ್ತದೆ ಇದ್ರ ಬಗ್ಗೆ ಮಾಹಿತಿ? ಅಯೋಧ್ಯೆ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದವರು ನರೇಂದ್ರ ಮೋದಿ. ಅಯೋಧ್ಯೆ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದವರು ನರೇಂದ್ರ ಮೋದಿ. ಇದು 22 ಜನವರಿ 2024 ಉದ್ಘಾಟನೆ ಮಾಡಿದರು. ಇದು ಬಾಲರಾಮನ ಮೂರ್ತಿಯನ್ನು ಶಿಲ್ಪಿ ಮಾಡಿದವರು ಮೈಸೂರವರು ಅರುಣ್ ಯೋಗಿರಾಜ್. ಒಂದು ಕರ್ನಾಟಕಕ್ಕೆ ಒಂದು ಹೆಗ್ಗಳೆ, ಅದು ಮೈಸೂರು ಜಿಲ್ಲೆಗೆ ಹೆಗ್ಗಳಿಕೆ, ಒಂದು ಹೆಮ್ಮೆ. ಯಾಕಂದರೆ ಅಲ್ಲಿ ಭಾಳ ಒಂದು ರಾಮನ ಮೂರ್ತಿಯನ್ನು ಮಾಡಿರ್ತಕ್ಕಂಥದ್ದು ಮೈಸೂರವರೇ ಆಗಿರೋದು. ಆ ಕಲ್ಲು ಕೂಡ ಸಿಕ್ಕಿರೋದಲ್ಲಿ ಕಲ್ಲು ರಾಮ ಭಾಳ ಕಲ್ಲು ಸಿಕ್ಕಿದೆಯಲ್ಲ ಇದಕ್ಕೆ. ಎಚ್ ಡಿ ಕೋಟೆ ತಾಲೂಕು ಹತ್ರ ಸಿಕ್ಕಿರೋದು ಕಲ್ಲು. ಎಚ್ ಡಿ ಕೋಟೆ ರಾಷ್ಟ್ರ ಲಾಂಛನ, 3 ಕಡೆ ಇರ್ತಕ್ಕಂತಹ ಒಂದು ಸಿಂಹ,
ಮತ್ತು ಅಶೋಕ ಛತ್ರ ಇದೆ. ಆನೆ ಇದೆ. ಒಂದು ಲಾಂಛನವನ್ನು ಭಾಳ ಅದ್ಭುತವಾಗಿ ಮಾದರಿಯನ್ನು ಚೆನ್ನಾಗಿ ನಿರ್ಮಿಸಿದ್ದಾರೆ. ಇದರ ಲಾಂಛನದ ಮೇಲೆ ಹಾರಾಡುತ್ತಿರುವಂತಹ ಭಾರತ ದೇಶದ ಹೆಮ್ಮೆಯ ತ್ರಿವರ್ಣ ಧ್ವಜ. ಮೇಡಮ್, ಪಗ್ಗದ ಆಟ ಅಂತ ಯಾವ ರೀತಿ ಆಡೋದು, ಹೇಗೆ ಇದನ್ನು ಗೆಲುವನ್ನು ಸಾಧಿಸ್ಬೋದು ಅನ್ನೋದನ್ನು ವಿದ್ಯಾರ್ಥಿಗಳು ಇದನ್ನು ವಿವರಣಾತ್ಮಕವಾಗಿ ಎಲ್ಲ ವಿಚಾರಗಳನ್ನು ಹೇಳ್ತಾರೆ. ಈಗ ನಾನು ಇದೇ ಶಾಲೆಯಲ್ಲಿ 8ನೇ ತರಗತಿಯನ್ನು ಓದುತ್ತಿದ್ದೇನೆ. ನಾವು ದೇಶೀಯ ಆಟವಾದ ಪಕ್ಕದ ಆಟ ಅಥವಾ ತಾಬ್ಲೇನು ಆಟವನ್ನು ಅಂದರೆ ಇದು ಅಪ್ಪಟ ದೇಶೀಯ ಆಟ. ಇತ್ತೀಚೆಗೆ ದೇಶೀಯ ಆಟಗಳು ಕಣ್ಮರೆಯಾಗುವಂತಹ ಸಂದರ್ಭದಲ್ಲಿ ಈ ಒಂದು ವಿಜ್ಞಾನದ ವಸ್ತು ಪ್ರದರ್ಶನದಲ್ಲಿ ಇದನ್ನು ಕೂಡ ನೀವು ಮಾಡಿರ್ತಕ್ಕಂಥ ತುಂಬ ಖುಷಿ ಆಗ್ತಾ ಇದೆ. ಪುತ್ತೂರು ಶಾಲೆಯ ಮಕ್ಕಳಿಗೆ ಕ್ಲಸ್ಟರ್ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ನಿಮಗೂ ಕೂಡ ಧನ್ಯವಾದಗಳು. ಯಾಕೆಂದರೆ ಈಗ ಮೊಬೈಲ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಟಿ ವಿ ಸಾಮಾಜಿಕ ಜಾಲತಾಣಗಳು ಜಾಸ್ತಿ ಆದ ಸಂದರ್ಭದಲ್ಲಿ ನೀವು ಇದನ್ನು ಒಂದು ಆದ್ಯತೆಯನ್ನು ಕೊಟ್ಟಿದ್ದೀರ. ನೀವು ನಮ್ಮ ದೇಶೀಯ ಆಟಗಳಿಗೆ ತುಂಬ ಸಂತೋಷ. ಇದ್ರ ಬಗ್ಗೆ ವಿವರಣೆಯನ್ನು ಹೇಳ್ತಾ ಹೋಗಿ. ಈ ಆಟನ ಇಬ್ಬರು ಮಾತ್ರ ಆಡೋಕ್ಕೆ ಸಾಧ್ಯ. ಜಾಸ್ತಿ ಆಟ ಇನ್ನೂ ಇಬ್ಬರಿಗಿಂತ ಹೆಚ್ಚು ಜನ ಆಟ ಆಡೋಕ್ಕಾಗೋದಿಲ್ಲ. ಈ ಆಟವನ್ನು ಪರಸ್ಪರ ಎದುರಾಳಿಗಳು ಮುಗಿಸ್ಕೋಬೇಕು. ನಾಣ್ಯ ಚಿಮ್ಮುವುದರ ಮುಖಾಂತರ ಈ ಆಟವನ್ನು ಯಾರು ಆಡಬೇಕಂದ್ರೆ ಪ್ರಾರಂಭಿಸ್ಬೋದು. ಈ ಗಾಳ ಅಥವಾ ಪಕ್ಷಿಯನ್ನು ಬಿಟ್ಟಾಗ ಬರುವ ಸಂಖ್ಯೆಯನ್ನು ಗುರುತಿಸಿಕೊಂಡು ಕಾಯನ್ನು ನಡೆಸಬೇಕು. ಅಂದರೆ ಇವಾಗ ಇದು 1 ಬಿದ್ದಿದೆ, ಅದನ್ನು ದ್ವಿಗುಣಿಸಿದಾಗ 2 ಆಗುತ್ತೆ. 2 ಆದಾಗ ನಾವು ಒಂದೇ ಕಾಯಿಂದ 2 ಕಾಯನ್ನು ನಡೆಸ್ಬೋದು. ಇಲ್ಲ ಅಂತಂದರೆ ಇನ್ನೊಂದು ಕಾಯಿ ತಗೊಂಡು ಅದನ್ನು ಕೂಡ 2 ಮನೆಯಿಂದ ನಡೆಸ್ಬೋದು. ಈ ರೀತಿ ನಡೆಸ್ಬೋದು. ಕಾಯಿಯನ್ನು ನಡೆಸುವಾಗ ಆಟಗಾರನ ಬಲಭಾಗದಿಂದ ಆಟಗಾರನ ಕಾಯಿ ಇರುವ ಮನೆಯ ಬಲಭಾಗದಿಂದ ನಡೆಸಿ ನಂತರ 2ನೇ ಸಾಲಿನ ಎಡಕ್ಕೆ ತಿರುಗಿ 3ನೇ ಸಾಲಿನ ಬಲಕ್ಕೆ ತಿರುಗಿ 4ನೇ ಸಾಲಿನ ಎಡಕ್ಕೆ ತಿರುಗಿ ಕಾಯನ್ನು ನಡೆಸಬೇಕು. ಕಾಯನ್ನು ನಡೆಸುವಾಗ ಎದುರಾಳಿ ಆಟಗಾರನ ಕಾಯಿ ಸಿಕ್ಕಿದರೆ ಹೊಡೆಯಬಹುದು. ಮತ್ತೊಮ್ಮೆ ದಾಳವನ್ನು ಬಿಡಿಸುವ ಅವಕಾಶ ಸಿಗುತ್ತದೆ. ಒಂದು ಬಾರಿ ಆಟಗಾರನ ಕಾಯಿನ ಮನೆಯನ್ನು ಆಕ್ರಮಿಸಿ ಕಾಯಿಯನ್ನು ಮತ್ತೆ ಹೊಡೆಯುವಂತಿಲ್ಲ. ಒಬ್ಬ ಆಟಗಾರನ ಕಾಯಿ ಎದುರಾಳಿಯ ಮನೆಯ ಸಾಲನ್ನು ಆಕ್ರಮಿಸಿ ವಶಪಡಿಸಿಕೊಂಡು ಮತ್ತೆ ಕಾಯಿಗಳ ಮೇಲೆ ಫಲಿತಾಂಶವನ್ನು ನಿರ್ಧರಿಸಲಾಗುತ್ತದೆ. ಯಾರು ಹೆಚ್ಚು ಕಾಯಿಯನ್ನು ಪಡೆದಿರುತ್ತಾರೋ ಅವರ ವಿಜಯಶಾಲಿ ಎಂದು ಘೋಷಿಸಲಾಗುತ್ತದೆ. ಇದರ ಏನು ಉಪಯೋಗ ಏನಾಗುತ್ತೆ ಇದರಿಂದ? ಸರ್, ಈಗ ಚಿಕ್ಕ ಮಕ್ಕಳೆಲ್ಲ ಚಿಕ್ಕ ವಯಸ್ಸಿಗೆ ಕಂಪ್ಯೂಟರ್, ಟಿವಿ, ಮೊಬೈಲ್, ಲ್ಯಾಪ್ಟಾಪ್ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಅನೇಕ ರೋಗಗಳು ಬರುತ್ತೆ. ಅದನ್ನೆಲ್ಲ ತಡೆಗಟ್ಬೋದು. ನಮ್ಗೆ ಸಿಕ್ಕಿರೋ ಸಮಯನ ವ್ಯರ್ಥ ಮಾಡೋದಕ್ಕಿಂತ ಈ ರೀತಿ ಆಟ ಆಡಿದಾಗ ನಮಗೆ ಮನೋರಂಜನೆ ಜಾಸ್ತಿ ಕೊಡುತ್ತೆ. ಮತ್ತು ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ. ಬುದ್ಧಿವಂತಿಕೆ ಚುರುಕಾಗುತ್ತೆ. ಇದರಿಂದ ಗಣಿತ ಲೆಕ್ಕನ ಟೀಚರ್ಸ್ ಎಲ್ಲ ಅಂದರೆ ಶೂನ್ಯ ಬಂಡವಾಳದಲ್ಲಿ ನಾವು ಇದನ್ನ ಆಡ್ಬೋದು. ನಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಹಾಂ, ಮತ್ತೆ ಟೀಚರ್ಸ್ ಕ್ಲಾಸಲ್ಲಿ ಏನಾದರೂ ಗಣಿತ ಲೆಕ್ಕಗಳು ಕೇಳಿದಾಗ ವೇಗವಾಗಿ ಹೇಳ್ಬೋದು. ಅದಕ್ಕೆ ಆನ್ಸರ್ನ ಇದಕ್ಕೆ ಪಗ್ಗದ ಆಟ ಅಥವಾ ತಾಬ್ಲಾ ಆಟ ಯಾರು ಇದು ಮಾರ್ಗದರ್ಶಕರು ಯಾರು? ಮೇಡಮ್ ಅವರು, ಯಶೋಧ ಮೇಡಮು ನಿಮಗೆ ಮಾರ್ಗದರ್ಶನ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ನೀವು ಕೂಡ ಬೆಳೆಸ್ಕೋಬೇಕು. ಆಟ ಆಡ್ತಾ ಇದ್ದೀರಾ ನೀವು? ಆಡ್ತೀರಾ? ಮೊಬೈಲ್ಗಿದ್ದು ಒಳ್ಳೇದಾ? ಅದು ಮೊಬೈಲ್ ಒಳ್ಳೇದಾ ಇದು ಒಳ್ಳೇದಾ? ಇದೇ ಒಳ್ಳೆಯದು ಸರ್. ಇದೇ ಒಳ್ಳೆಯದು. ಅದನ್ನು ನಾವು ಮೊಬೈಲ್ ತಗೊಂಡು ಕಾಯಿಲೆಗಳು ಜಾಸ್ತಿ ಮಾಡ್ಕೊತಾ ಇದ್ದೀವಿ. ಇದೇನಾಗುತ್ತೆ, ಕಾಯಿಲೆಗಳನ್ನ ಕಡಿಮೆ ಮಾಡುತ್ತೆ. ಆಮೇಲೆ ನಮ್ಮ ಜ್ಞಾಪಕ ಶಕ್ತಿ ಎಲ್ಲ ಜಾಸ್ತಿ ಆಗುತ್ತೆ. ಆಯಿತು, ಹೊಂದಾಣಿಕೆ ಮನೋಭಾವನೆ ಬೆಳೀತಿದೆ. ಆಯಿತು, ಧನ್ಯವಾದಗಳು ನಿಮಗೆ. ಮೇಡಮ್ ಕೂಡ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಧನ್ಯವಾದಗಳು. ನೋಡಿ, ನಮ್ಮ ವಸತಿ ಶಾಲೆ ವಿದ್ಯಾರ್ಥಿಗಳು ಎಲ್ಲ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮಾಡ್ತೀವಿ ಒಂದು ಮಾಡ್ತಿದ್ದೀರಾ?
ಏನು ಮಾಡ್ತಿದ್ದಾರೆ? ಸುಮಾರು 4,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂದು ಇದನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. 130ಕ್ಕೂ ಹೆಚ್ಚು ಒಂದು ಮಾದರಿಗಳನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ, ಗಣಿತಕ್ಕೆ ಸಂಬಂಧಪಟ್ಟಂಗೆ, ಹಲವಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಮಾಡಲನ್ನು ವಿದ್ಯಾರ್ಥಿಗಳು ಮಾಡಿದ್ದಾರೆ. ನೋಡಿ, ಕನ್ನಡ ಸಂಬಂಧಪಟ್ಟಂಗೆ ಕನ್ನಡ ಸಾಹಿತಿಗಳ ಬಗ್ಗೆ ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅವ್ರು ಎಲ್ಲೆಲ್ಲಿ ಜನನ ಮಾಡಿದ್ರು, ಅವ್ರ ಸಾಹಿತ್ಯಗಳು ಅದೆಲ್ಲ ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಯಾವುದು ನವಿಲು ಯಾವ ಸ್ಕೂಲ್ ನಿಮ್ಮದು? ಹಾಂ, JSS ಪ್ರೌಢಶಾಲೆ ಮಹಾದೇವನಗರ. ಎಷ್ಟು ಮಾಡಲ್ ಮಾಡಿದ್ದೀರಾ ನೀವು? ವಿದ್ಯಾರ್ಥಿಗಳು ಮೂವರ 200 ರೂಮ್ಸ್ ಇದೆಯಾ ಸರ್? ವಿದ್ಯಾರ್ಥಿಗಳೆಲ್ಲ ಸಾಲ್ಗಟ್ಕೊಂಡು ನಿಂತಿದ್ದಾರೆ. ಭಾಳ ಕೌತುಕದಿಂದ, ಭಾಳ ನೋಡಬೇಕು, ವೀಕ್ಷಣೆ ಮಾಡಬೇಕು ಅಂತ ವಿದ್ಯಾರ್ಥಿಗಳು ನಿಂತಿದ್ದಾರೆ. ಸುಮಾರು 130ಕ್ಕೂ ಹೆಚ್ಚು ಮಾದರಿಗಳನ್ನು ಮಾಡಿದ್ದಾರೆ. ಈ ಮಕ್ಕಳು ಇಂದಿನ ಸಮಾಜದಲ್ಲಿ ಏನೇನು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅದೆಲ್ಲ ಕುರಿತಂತೆ ಸುಮಾರು 1 ತಿಂಗಳಿನಿಂದ ಈ ವಿದ್ಯಾರ್ಥಿಗಳು ಈ ಒಂದು ಮಾದರಿಗಳನ್ನು ಮಾಡೋದಕ್ಕೆ ತುಂಬ ಶ್ರಮ ವಹಿಸಿದ್ದಾರೆ. ಏನಮ್ಮ ಇದು? ಹೇಳಮ್ಮ ಇದು ಮೇಡಮ್, ಸೌಜನ್ಯ ಮೇಡಮ್ ಹೇಳಿ. ಹೇಳ್ರ ಮೇಡಮ್, ಜೋರಾಗಿ ಹೇಳಬೇಕು. ನಮ್ಮ ಪುಟಾಣಿ ಮಕ್ಕಳು ಮಾಹಿತಿ ಕೊಡ್ತಿದ್ದಾರೆ ನೋಡಿ ಇದ್ರ ಬಗ್ಗೆ. ಹಾಂ, ಪುಟಾಣಿ ಮಕ್ಕಳು ನಮ್ಮ ಇದಕ್ಕೆ ಚೆನ್ನಾಗಿ ಅವರ ಟೀಚರ್ಗೆ ತುಂಬ ಚೆನ್ನಾಗಿ ವಿವರಣೆಯನ್ನು ನೀಡಿದ್ದಾರೆ. ಮಕ್ಕಳ ಶ್ರಮ ತುಂಬ ಇದೆ. ಯಾಕೆಂದರೆ 1 ತಿಂಗಳಿಂದ ಇದನ್ನು ಮಾಡೋದಕ್ಕೆ ವಿದ್ಯಾರ್ಥಿಗಳು ತುಂಬ ಶ್ರಮವನ್ನು ಹಾಕಿದ್ದಾರೆ. ವೀಕ್ಷಣೆಯನ್ನು ಮಾಡಿ
ತಮ್ಮ ಇದ್ರ ಬಗ್ಗೆ ತಾವು ತಿಳ್ಕೋಬೋದು. ತುಂಬ ವಿಚಾರಗಳನ್ನು ಇಲ್ಲಿ ಮನಮುಟ್ಟುವಂತೆ ವಿದ್ಯಾರ್ಥಿಗಳು ಮಾದರಿಗಳ ಮೂಲಕ ತಿಳಿಸಿದ್ದಾರೆ. ನೋಡಿ ಮೃಗಾಲಯ, LKG ಮಕ್ಕಳು ಕೂಡ ಇಲ್ಲಿ ಮಾದರಿಗಳನ್ನು ಕೆಲವರು ಮಾಡಿದ್ದಾರೆ. ಕನ್ನಡದ ವರ್ಣಮಾಲಾಕ್ಷರಗಳು ಬಹಳ ಅದ್ಭುತವಾಗಿ ಮೂಡಿ ಬಂದಿದ್ದಾವೆ. ಇಷ್ಟೇ ಮೇಡಮ್, ಇಷ್ಟೇನಾ? ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲದೆ ಒಂದು ಕ್ಲಸ್ಟರ್ ಮಟ್ಟದ ಶೈಕ್ಷಣಿಕ ಒಂದು ವಿಜ್ಞಾನ ಒಂದು ವಸ್ತು ಪ್ರದರ್ಶನದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು, ಸುತ್ತೂರು ವಿದ್ಯಾರ್ಥಿಗಳು ಕೂಡ ಮಾಡಿದ್ದಾರೆ. ವೀಕ್ಷಿಸಿ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ತುಂಬ ಎಲ್ಲರಿಗೂ ಧನ್ಯವಾದಗಳು.